ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 8ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಸಂದೇಶದ ಶಿರೋನಾಮೆ ಮನಸ್ಸು ದೂರ ಆಗಿದೆ ಎಂಬುದಾಗಿ. ಯಾರ ಮನಸ್ಸು ದೂರ ಆಗಿದೆ, ಯಾರಿಂದ ದೂರ ಆಗಿದೆ, ಹೇಗೆ ದೂರ ಆಗಿದೆ ಮನಸ್ಸು ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ಕಲಿತುಕೊಳ್ಳುವಂತವರಾಗಿದೆ. ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಮನುಷ್ಯರ ಮನಸ್ಸು ನನ್ನಿಂದ ದೂರವಾಗಿದೆ, ಬಾಯಿ ಮಾತಿನಿಂದ ನನ್ನನ್ನು ಅವರು ಗೌರವಿಸುತ್ತಾರೆ ಎಂಬುದಾಗಿ ಯೇಸು ಕ್ರಿಸ್ತನು ವಾಕ್ಯದಲ್ಲಿ ಹೇಳುತ್ತಾ ಇದ್ದಾನೆ. ಯಾಕೆ ಮನುಷ್ಯರ ಮನಸ್ಸು ದೇವರಿಂದ ದೂರವಾಗಿದೆ? ಯಾಕೆ ಯೇಸು ಕ್ರಿಸ್ತನಿಂದ ಇಹಲೋಕದ ಮನುಷ್ಯರ ಮನಸ್ಸುಗಳು ದೂರವಾಗಿದೆ ಎಂಬುದಾಗಿ ನೋಡುವಾಗ, ಈ ಲೋಕದ ಆಸೆಗೆ ಒಳಗಾಗಿ ಯೇಸು ಕ್ರಿಸ್ತನನ್ನು ಆರಾಧಿಸುವಂಥದ್ದು, ಪ್ರಾರ್ಥಿಸುವಂಥದ್ದು, ಸ್ತುತಿಸಿ ಕೊಂಡಾಡುವಂಥದ್ದು ಬಾಯಿ ಮಾತಿನಿಂದ ಆಗಿದೆ, ಮನಸ್ಸು ಮಾತ್ರ ದೂರವಾಗಿದೆ. ಅನೇಕ ಜನರು ನೋಡುವಾಗ ತಮ್ಮ ಮಕ್ಕಳಿಗೆ ತಂದೆ ತಾಯಿ ಸಭೆಗೆ ಹೋಗು ಎಂಬುದಾಗಿ ಒತ್ತಾಯದ ಮೂಲಕ ಸಭೆಗೆ ಕಳಿಸುತ್ತಾರೆ. ಅನೇಕ ತಂದೆ ತಾಯಿಗಳು ಈ ಒಂದು ದಿನದಲ್ಲಿ ನಾನು ಸಭೆಗೆ ಹೋಗಬೇಕಲ್ಲ ಎಂಬುದಾಗಿ ಸಭೆಗೆ ಬರುತ್ತಾರೆ. ಯಾರು ನನ್ನ ವಿಷಯವಾಗಿ ಮಾತನಾಡುತ್ತಾರೆ, ಸಭೆಗೆ ಬಂದಿಲ್ಲವಲ್ಲ, ನನಗೆ ಸಭಾಪಾಲಕರು ಕೇಳುತ್ತಾರೆ ಯಾಕೆ ಬಂದಿಲ್ಲ ಎಂಬುದಾಗಿ ಅವರು ಜನರು ನೋಡುತ್ತಾರೆ ಎಂಬ ಒಂದು ವಿಷಯವಾಗಿ ಸಭೆಗೆ ಬರುತ್ತಾರೆ. ಮನಸ್ಸು ಮಾತ್ರ ಮನೆಯಲ್ಲಿರುತ್ತದೆ, ಲೋಕದಲ್ಲಿರುತ್ತದೆ, ಅವರ ಆಸೆ ಆಕಾಂಕ್ಷೆಗಳ ಮೇಲೆ ಮನಸ್ಸಿರುತ್ತದೆ. ಆದರೆ ಸಭೆಯಲ್ಲಿ ಬಂದಾಗ, ಯೇಸು ಕ್ರಿಸ್ತನೊಟ್ಟಿಗೆ ಅನ್ಯೋನ್ಯತೆಯಿಂದ ಇರುವಾಗ ಅವರ ಮನಸ್ಸು ಮನೆಯಲ್ಲೇ ಇರುತ್ತದೆ, ಆದರೆ ಅನ್ಯೋನ್ಯತೆಯಲ್ಲಿ ದೇಹ ಮಾತ್ರ ಇರುತ್ತದೆ. ಮನಸ್ಸು ಯಾಕೆ ದೂರವಾಗಿದೆ ಯೇಸು ಕ್ರಿಸ್ತನಿಂದ ಎಂಬುದಾಗಿ ನೋಡುವಾಗ, ಅನೇಕ ಜನರು ಮೊಬೈಲ್ಗಳಿಗೆ ತಮ್ಮನ್ನು ತಾವೇ ಒಪ್ಪಿಸಿಕೊಂಡಿದ್ದಾರೆ, ಟಿವಿಗೆ ಒಪ್ಪಿಸಿಕೊಂಡಿದ್ದಾರೆ, ಲೋಕದ ಆಸೆಗಳಿಗೆ ಒಪ್ಪಿಸಿಕೊಂಡಿದ್ದಾರೆ. ಆ ವಿಷಯವಾಗಿ ಮನಸ್ಸು ಲೋಕದಲ್ಲಿದೆ. ಯೇಸು ಕ್ರಿಸ್ತನ ಬಳಿಗೆ ಮನಸ್ಸಿನ ಬರೀ ಬಾಯಿ ಮಾತುಗಳಿದೆ. ಆ ವಿಷಯವಾಗಿ ಯೇಸು ಕ್ರಿಸ್ತನ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ, ಈ ಜನರು ಬಾಯಿ ಮಾತಿನಿಂದ ನನ್ನ ಹತ್ತಿರ ಇದ್ದಾರೆ, ಮನಸ್ಸಿನಿಂದ ದೂರ ಇದ್ದಾರೆ ಎಂಬುದಾಗಿ. ಈ ಒಂದು ದಿನದಲ್ಲಿ ನಮ್ಮ ಮನಸ್ಸು ಯಾವ ರೀತಿಯಾಗಿದೆ? ನಾವು ಪ್ರಾರ್ಥನೆ ಕೂಟಕ್ಕೆ ಬರುವಾಗ, ಆಲಯದಲ್ಲಿ ಬರುವಾಗ ನಮ್ಮ ಮನಸ್ಸು, ನಮ್ಮ ದೇಹ, ನಾವು ಯೇಸು ಕ್ರಿಸ್ತನ ಹತ್ತಿರ ಇದ್ದೇವಾ? ನಮ್ಮ ದೇಹ ಮಾತ್ರ ಯೇಸು ಕ್ರಿಸ್ತನ ಹತ್ತಿರ ಇರುತ್ತದೆ, ನಮ್ಮ ಮನಸ್ಸು ಎಲ್ಲೋ ಇರುತ್ತದೆ. ನಮ್ಮ ಮನಸ್ಸು, ನಮ್ಮ ಬಾಯಿ ಮಾತು ಎರಡು ಒಂದೇ ಕಡೆ ಇದ್ದಾಗ ನಾವು ದೇವರಿಗೆ, ಯೇಸು ಕ್ರಿಸ್ತನಿಗೆ ಹತ್ತಿರವಾಗಿರುತ್ತೇವೆ. ಈ ಒಂದು ಸಮಯದಲ್ಲಿ ನಮ್ಮ ಮನಸ್ಸು ಯಾವ ರೀತಿಯಾಗಿದೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಯೇಸು ಕ್ರಿಸ್ತನನ್ನು ಬರೀ ಬಾಯಿ ಮಾತಿನಿಂದ ಹತ್ತಿರವಾಗಿರುವುದಾದರೆ, ಈ ಒಂದು ಸಮಯದಲ್ಲಿ ಆ ಒಂದು ಸ್ವಭಾವ ಬಿಟ್ಟವರಾಗಿ ನಮ್ಮ ಮನಸ್ಸು, ನಮ್ಮ ಬಾಯಿ ಮಾತಿನಿಂದ ಯೇಸು ಕ್ರಿಸ್ತನನ್ನು ಪೂರ್ಣ ಹೃದಯದಿಂದ ನಾವು ಆರಾಧಿಸುವಂತವರಾಗೋಣ, ಪ್ರಾರ್ಥಿಸುವಂತವರಾಗೋಣ. ಈ ಲೋಕದಲ್ಲಿ ನಮ್ಮ ಮನಸ್ಸು ಯಾವುದಕ್ಕೆ ಒಂದು ಆಸೆ ಪಟ್ಟಾಗ ಅದು ನಮ್ಮ ಹತ್ತಿರ ಕ್ಷಣಿಕ ಇರುತ್ತದೆ, ಆಮೇಲೆ ಗತಿಸಿ ಹೋಗುತ್ತದೆ. ಯೇಸು ಕ್ರಿಸ್ತನಾದರೂ ನಮಗೆ ಜೀವವಾಗಿದ್ದಾನೆ, ಯೇಸು ಕ್ರಿಸ್ತನು ಸದಾಕಾಲವೂ ಇರುತ್ತಾನೆ. ನಾವು ಯೇಸು ಕ್ರಿಸ್ತನೊಟ್ಟಿಗೆ ಸದಾಕಾಲವು ಜೀವಿಸುತ್ತೇವೆ. ನಾವು ಸದಾಕಾಲ ಜೀವಿಸುವ ಆತ್ಮದಲ್ಲಿ ನಿಂತುಕೊಂಡು ನಮ್ಮ ಮನಸ್ಸು ಸದಾಕಾಲ ಜೀವಿಸುವ ಆತ್ಮನು ಯೇಸು ಕ್ರಿಸ್ತನಾಗಿದ್ದಾನೆ. ಆತನಲ್ಲಿ ನಮ್ಮ ಮನಸ್ಸು ನೆಲೆಸಿದವರಾಗಿದ್ದುಕೊಂಡು ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗ, ಈ ಲೋಕದ ಆಸೆಗಳು ಗತಿಸಿ ಹೋಗುತ್ತವೆ. ಆದರೆ ಯೇಸು ಕ್ರಿಸ್ತನು ನಿರಂತರವೂ ಇರುವಂತವನಾಗಿದ್ದಾನೆ. ಯೇಸು ಕ್ರಿಸ್ತನಲ್ಲಿ ನಮ್ಮ ಮನಸ್ಸಿರುವಾಗ, ಯೇಸು ಕ್ರಿಸ್ತನು ಇವರು ಬರೀ ಬಾಯಿ ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ನಾವಾದರೂ ನಮ್ಮ ಮನಸ್ಸಿನಿಂದ ಯೇಸು ಕ್ರಿಸ್ತನನ್ನು ಸನ್ಮಾನಿಸುತ್ತಾ ಇಹಲೋಕದಲ್ಲಿ ನಾವು ಜೀವಿಸುವಂತವರಾಗುತ್ತೇವೆ. ನಮ್ಮ ಹಳೆ ಜೀವಿತದಲ್ಲಿ ನೋಡುವಾಗ ನಾವು ಅನೇಕ ಬಾರಿ ತಂದೆ ತಾಯಿ ಒತ್ತಾಯದಿಂದ ಸಭೆಗೆ ಬಂದಿರಬಹುದು,
ಮಕ್ಕಳ ಒತ್ತಾಯದಿಂದ ತಂದೆ ತಾಯಿ ಬಂದಿರಬಹುದು. ಸಭೆಯ ಹಿರಿಯರು ನಮ್ಮನ್ನು ನೋಡುತ್ತಾರೆ, ನಮ್ಮ ಬಗ್ಗೆ ಮಾತನಾಡುತ್ತಾರೆ ಎಂಬುದಾಗಿ ನಾವು ಸಭೆಗೆ ಬಂದಿರಬಹುದು. ಸಭಾಪಾಲಕರು ಯಾಕೆ ಬಂದಿಲ್ಲ ಎಂಬುದಾಗಿ ನನ್ನನ್ನು ಕೇಳುತ್ತಾರೆ ಎಂಬುದಾಗಿ ನಾವು ಸಭೆಗೆ ಬಂದಿರಬಹುದು. ಆದರೆ ಈ ಒಂದು ದಿನದಲ್ಲಿ ನಾವು ತೀರ್ಮಾನ ಮಾಡಿಕೊಳ್ಳೋಣ, ನಾನು ಮನಪೂರ್ವಕವಾಗಿ ಸನ್ನಿಧಾನದಲ್ಲಿ ಬರುತ್ತೇನೆ. ಯೇಸು ಕ್ರಿಸ್ತನನ್ನು ನಾನು ನನ್ನ ಮನಸ್ಸಿನ ಪೂರ್ವಕವಾಗಿ ಸನ್ಮಾನಿಸುತ್ತೇನೆ ಎಂಬುದಾಗಿ ನಾವು ದೃಢ ನಿರ್ಧಾರ ಮಾಡಿಕೊಂಡು ಇಹಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೆನ್.